ಖ್ಯಾತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಿಧಿವಶರಾದ ಹಿನ್ನೆಲೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಮೈಸೂರಿನಲ್ಲಿ ಎಸ್ಪಿಬಿ ಅಭಿಮಾನಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಮೈಸೂರು ನಗರದಲ್ಲಿ ಧ್ವನಿ ಮತ್ತು ಬೆಳಕಿನ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ವಿಜಯಪುರದಲ್ಲೂ ಗಾನ ಮಾಂತ್ರಿಕನ ನಿಧನಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ. ನಗರದ ಗಾಂಧಿ ಚೌಕ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಎಸ್ಪಿಬಿ ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸಿದರು. ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಜನರ ಆಕ್ರಂದನ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆಯಾ? ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರು ಲಾಸ್ಟ್ ಆಗಸ್ಟ್ 5ನೇ ತಾರೀಕು ಆರೋಗ್ಯದಲ್ಲಿ ತೊಂದರೆ ನಂತರ ಇಲ್ಲಿ ನುಂಗಂಬಕ್ಕಮಲ್ಲಿ ಇರುವಂತಹ MCM ಹೆಲ್ತ್ ಕೇರ್ ಅಂತ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಆ ನಂತರ 51 ದಿನಗಳು ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದ ಅವರು ಇವತ್ತು ಮಧ್ಯಾಹ್ನ 1 ಗಂಟೆ 4 ನಿಮಿಷದಲ್ಲಿ ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಈಗ ಅವರೊಂದು ದೇಹ ಅವ್ರ ಮನೆ, ಅதாவது ನುಂಗಂಬಕ್ಕಮ್ಮನ ಏರಿಯಾನಲ್ಲಿ ಇರುವಂತಹ ಅವ್ರ ಮನೆಯಲ್ಲಿ ಇಟ್ಟಿದ್ರು. ಅವರ ಪ್ಲಾನ್ ನಾಳೆ ಬೆಳಗ್ಗೆ 10 ಗಂಟೆ ತನಕ ಇಲ್ಲಿ ನುಂಗಂಬಕ್ಕಮ್ಮಲ್ಲಿ ಇಟ್ಟು ಅದಕ್ಕಾದ್ಮೇಲೆ ಅಲ್ಲಿಂದ ತಗೊಂಡೋಗಿ ರೆಡ್ ಹಿಲ್ಸ್, ಚೆನ್ನೈಲಿರುವಂತ ರೆಡ್ ಹಿಲ್ಸ್ ಪಕ್ಕದಲ್ಲಿರುವಂತ ತಾಮರಿ ಪಾಕಮಣ್ಣ ಏರಿಯಾನಲ್ಲಿ ಅವರ ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ ತಗೊಂಡೋಗ್ಬೇಕು ಅನ್ನೋದು ಅವ್ರ ಪ್ಲಾನ್ ಆಗಿತ್ತು. ಬಟ್ ಆದ್ರೆ ಇಲ್ಲಿ ಪೊಲೀಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದೇ ತರ ಮತ್ತೆ ಈ ಕೋವಿಡ್ ಸಿಚುವೇಶನ್ ನಂತರ ಇಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈಗ ಪ್ಲಾನ್ ಅಲ್ಲಿ ಚೇಂಜ್ ಆಗಿದೆ. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ದೇಹ ಇಲ್ಲಿಂದ ಫಾರ್ಮ್ ಹೌಸ್ಗೆ ತಗೊಂಡೋಗ್ತಾ ಇದ್ದಾರೆ. ಸದ್ಯಕ್ಕೆ ನುಂಗಂಬಕ್ಕಮಲ್ಲಿ ನಾವಿದೀವಿ. ನುಂಗಂಬಕ್ಕಂನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರಂತ ತಾಮರಿ ಪಾಕಂಗೆ ಅವರೊಂದು ದೇಹ ತಗೊಂಡು ಹೋಗುತ್ತಾರ ಅಂತ ಒಂದು ವ್ಯೂ ನಾವು ನೋಡ್ತಾ ಇದೀವಿ. ಕಂಟಿನ್ಯೂ ಆಗಿ ಇಲ್ಲಿರುವಂತ ರೋಡ್ ಫುಲ್ ಬ್ಲಾಕ್ ಆಗಿದೆ. ಅವರೊಂದು ಅಭಿಮಾನಿಗಳು, ಆಪ್ತರುಗಳು, ಅದೇ ತರ ಬಂಧುಗಳು ಎಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರಿಯಾಗಿ ಇನ್ನು ಒಂದು ಗಂಟೆ ನಲ್ಲಿ ತಾಮರಿ ಪಾಕಂಗೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬೇರೆ ನಡಿಬೇಕಾಗಿರುವಂತ ಮತ್ತೆ ಬೇರೆ ವಿಷಯಗಳೆಲ್ಲ ನಡೆಯುತ್ತೆ ಅಂತ ಅವರು ಬಂಧುಗಳು ಹೇಳಿದ್ದಾರೆ. ಅದೇ ತರ ನಾಳೆ ಬೆಳಗ್ಗೆ ಅಲ್ಲಿ ಮುಖ್ಯವಾಗಿದ್ದ VIPಗಳು, ಅವರ ಆತ್ಮಹತ್ಯೆಗಳು ಎಲ್ಲಾನು ನೋಡೋದಕ್ಕೆ ಅವಕಾಶ ಇದೆ. ಓಕೆ, ಫೈನ್. ಥ್ಯಾಂಕ್ ಯು ನಂದ ಡೀಟೇಲ್ಸ್ಗೆ.